ನೆಕ್ಸ್ಟ್ ಬಂದು ಪೋಸ್ಟ್ ಕೇರ್ ಮೇನ್ ಏಮ್ ಏನಂದರೆ ಮದರ್ಗೆ ಕೇರ್ನ ತೊಗೊಳೋದು ಮತ್ತು ಮದರ್ ಆಪ್ಟಿಮಮ್ ಹೆಲ್ತ್ನ ಮತ್ತೆ ರಿಎಸ್ಟಾಬ್ಲಿಷ್ ಮಾಡೋಂಥದ್ದು. ಮತ್ತು ಪೋಸ್ಟ್‌ನೇಟಲ್ ಪೀರಿಯಡಲ್ಲಿ ಮದರ್ನ ಯಾವುದೇ ರೀತಿಯಾದ ಕಾಂಪ್ಲಿಕೇಶನಿಂದ ಪ್ರೊಟೆಕ್ಟ್ ಮಾಡೋಂಥದ್ದು. ಅರ್ಲಿ ಬ್ರೆಸ್ಟ್ ಫೀಡಿಂಗ್ನ ಎಂಕರೇಜ್ ಮಾಡಿ ಬ್ರೆಸ್ಟ್ ಕೇರ್ನ ತೊಗೊಳ್ಳೋಂಥದ್ದು. ಮತ್ತು ಮದರ್ಗೆ ಮತ್ತು ಫ್ಯಾಮಿಲಿಗೆ ಹೆಲ್ತ್ ಎಜುಕೇಷನ್ ಕೊಡೋದು, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸಸ್ ಬಗ್ಗೆ ಇನ್ಫಾರ್ಮೇಷನ್ ನೀಡೋದು, ಇದೆಲ್ಲ ಪೋಸ್ಟ್‌ನೇಟಲ್ ಕೇರಲ್ಲಿ ಏಮ್ಸ್. ನೆಕ್ಸ್ಟ್ ಪಿಪೆರಿಯಲ್ ಕೇರ್ ಅಂದರೆ ವೈಟಲ್ಸ್ನ ಚೆಕ್ ಮಾಡೋಂಥದ್ದು ಮತ್ತು ಮದರ್ ಫಂಡಲ್ ಹೈಟ್ನ ಚೆಕ್ ಮಾಡೋಂಥದ್ದು. ಮತ್ತು ಲೋಕಿಯಾ ಅಂತಂದರೆ ಅದು ವೆಜನಲ್ ಡಿಸ್ಚಾರ್ಜ್ ಆಫ್ಟರ್ ಡೆಲಿವರಿ. ಅದು ಲೋಕಿಯಾದಲ್ಲಿ 3 ಟೈಪ್ಸ್ ಇರುತ್ತೆ. ಅದನ್ನೆಲ್ಲ ನಾವು ಇನ್ ಡೀಟೇಲಾಗಿ ಬೇರೆ ಕ್ಲಾಸಲ್ಲಿ ನೋಡ್ಬೋದು. ನೆಕ್ಸ್ಟು ಪೆರಿನಿಯಲ್ ಕೇರ್ನ ಕೊಡೋಂಥದ್ದು, ಇದೆಲ್ಲ ಪಿಪೆರಿಯಲ್ ಕೇರು. ನೆಕ್ಸ್ಟು ಪೋಸ್ಟ್‌ನೇಟಲ್ ಕೇರ್ ಹೆಲ್ತ್ ಎಜುಕೇಷನ್. ಏನೇನು ಹೆಲ್ತ್ ಎಜುಕೇಷನ್ ಕೊಡೋದು? ಬ್ರೆಸ್ಟ್ ಕೇರು, ಬ್ಲ್ಯಾಡರ್ ಆ್ಯಂಡ್ ಬವೆಲ್ ಕೇರು, ಮತ್ತು ಪೋಸ್ಟ್‌ನೇಟಲ್ ಅಡ್ವೈಸಸ್ಸು, ಡಯಟ್ ಬಗ್ಗೆ, ಎಕ್ಸಸೈಸ್ ಬಗ್ಗೆ, ಬ್ರೆಸ್ಟ್ ಫೀಡಿಂಗ್ ಬಗ್ಗೆ. ನೆಕ್ಸ್ಟು ಫ್ಯಾಮಿಲಿ ಪ್ಲ್ಯಾನಿಂಗಲ್ಲಿ ಮೇಯ್ನಾಗಿ ಕಮ್ಯುನಿಟಿ ಹೆಲ್ತ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ಪೋಸ್ಟ್‌ನೇಟಲ್ ಕೇರ್ ಅಂತಂದರೆ ಕಾಂಪ್ಲಿಕೇಶನ್ನ ಪ್ರಿವೆಂಟ್ ಮಾಡೋಂಥದ್ದು ಮತ್ತು ಪೋಸ್ಟ್‌ನೇಟಲ್ ಎಕ್ಸಾಮಿನೇಷನ್ ಲೈಕ್ ಬೇಸಿಕ್ ಹೆಲ್ತ್ ಎಜುಕೇಷನು, ಮದರ್ನ ಬ್ರೆಸ್ಟ್ ಫೀಡಿಂಗ್ಗೆ ಪ್ರಿಪೇರ್ ಮಾಡೋಂಥದ್ದು, ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಮತ್ತು ಪೋಸ್ಟ್‌ನೇಟಲ್ ಹೋಮ್ ವಿಸಿಟ್ ಬಗ್ಗೆ, ಇದೆಲ್ಲ ಕಮ್ಯುನಿಟಿ ಹೆಲ್ತ್ ನರ್ಸ್ ರೆಸ್ಪಾನ್ಸಿಬಲ್ ಇನ್ ಪೋಸ್ಟ್‌ನೇಟಲ್ ಕೇರ್. ನೆಕ್ಸ್ಟು ಕಮ್ಯುನಿಟಿ ಹೆಲ್ತ್ ರೆಸ್ಪಾನ್ಸಿಬಲ್ ಇನ್ ನಿಯೋನೇಟಲ್ ಕೇರ್. ಆವಾಗಷ್ಟು ಹುಟ್ಟಿರೋ ಮಗು ಕೇರ್ ಹೇಗೆ ಮಾಡೋಣ? ಅರ್ಲಿ ನಿಯೋನೇಟಲ್ ಕೇರ್ ಮೇನ್ ಆಬ್ಜೆಕ್ಟಿವ್ಸ್ ಏನಂತಂದರೆ ಎಸ್ಟಾಬ್ಲಿಷ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಕಾರ್ಡಿಯೋ ರೆಸ್ಪಿರೇಟರಿ ಫಂಕ್ಷನ್ ಮತ್ತು ಮೇಂಟೆನೆನ್ಸ್ ಆಫ್ ಬಾಡಿ ಟೆಂಪರೇಚರ್. ನೆಕ್ಸ್ಟು ಇನ್ಫೆಕ್ಷನ್ನ ಅವಾಯ್ಡ್ ಮಾಡೋಂಥದ್ದು, ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋಂಥದ್ದು ಮತ್ತು ಸ್ಯಾಟಿಸ್ಫ್ಯಾಕ್ಟರಿ ಫೀಡಿಂಗ್ನ ಎಸ್ಟಾಬ್ಲಿಷ್ ಮಾಡೋದು. ಮತ್ತು ಯಾವುದೇ ರೀತಿಯಾದ ಕಂಜನೈಟಲ್ ಪ್ರಾಬ್ಲಮ್ ಅರ್ಲಿ ಡಿಟೆಕ್ಷನ್ ಮಾಡಿ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಡೋದು. ಕಂಜನೈಟಲ್ ಹೆಲ್ತ್ ಪ್ರಾಬ್ಲಮ್ ಅಂದರೆ ಬೈ ಬರ್ತ್ ಇರೋಂಥ ಇಶ್ಯೂಸ್, ಅದು ನಿಮಗೆ ಬೇರೆ ಟಾಪಿಕ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಇಮಿಡಿಯೇಟ್ ಕೇರಿಗೆ ಬಂದರೆ ಏರ್ವೇ ಕ್ಲೀನಿಂಗ್ ದ ಏರ್ವೇ, ಅಪ್ಕರ್ ಸ್ಕೋರ್ ನೋಟ್ ಡೌನ್ ಮಾಡೋಂಥದ್ದು, ಕಾರ್ಡ್ ಕೇರು, ಹೈ ಕೇರು, ಸ್ಕಿನ್ ಕೇರು, ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡೋದು, ಬ್ರೆಸ್ಟ್ ಫೀಡಿಂಗು. ಅದು ಫಸ್ಟ್ ಒಂದು ಕ್ಲಿಯರಿಂಗ್ ದ ಏರ್ವೇ ಅಂತ ಅಂದರೆ ಬ್ರೀತಿಂಗ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೇರ್ವೆಲ್ಲಿ ಸ್ಟಕ್ ಆಗಿರೋಂಥ ಮ್ಯೂಕಸ್ ಅಥವಾ ಎನಿ ಅದರ್ ಸೆಕ್ರಿಷನ್ನ ಕ್ಲಿಯರ್ ಮಾಡೋಂಥದ್ದು. ನೆಕ್ಸ್ಟು ಅಪ್ಕರ್ ಸ್ಕೋರ್ ಅಂದರೆ ಇದು ಸ್ಕೋರಿಂಗ್ ಮೆಥಡ್, ಸಿಸ್ಟಮಿಕ್ ಸ್ಕೋರಿಂಗ್ ಮೆಥಡ್. ಈ ಸಿಸ್ಟಮಿಕ್ ಸ್ಕೋರಿಂಗ್ ಮೆಥಡು ಯೂಶ್ವಲಿ ಡಾಕ್ಟರ್ಸು ಮತ್ತು ನರ್ಸಸ್ಸು ಅದನ್ನು 1 ಮಿನಿಟ್ ಮತ್ತು ಆಫ್ಟರ್ 5 ಮಿನಿಟ್ಸ್ ಆದಮೇಲೆ ಆಫ್ಟರ್ 5 ಮಿನಿಟ್ಸಿಗೆ ನೋಟ್ ಡೌನ್ ಮಾಡ್ಕೋತಾರೆ. ಏನಪ್ಪ ಇದು ಅಂತಂದರೆ ಏನೇನ ನೋಡ್ತಾರೆ ಇದರಲ್ಲಿ? ಮಗುದ ಹಾರ್ಟ್ ರೇಟು, ರೆಸ್ಪಿರೇಟರಿ ಎಫರ್ಟು, ಮಸಲ್ ಟೋನು ಮತ್ತು ರಿಫ್ಲೆಕ್ಷನ್ ರೆಸ್ಪಾನ್ಸು, ಕಲರು, ಇದನ್ನೆಲ್ಲ ನೋಡಿ ಸ್ಕೋರಿಂಗ್ನ ಕೊಡ್ತಾರೆ. ಇದು ಸ್ಕೋರಿಂಗ್ ಸಿಸ್ಟಮು. ಲೈಕ್ ಇಫ್ ಹಾರ್ಟ್ ರೇಟು ಆಬ್ಸೆಂಟ್ ಇದ್ದರೆ ಅದು 0, ಸ್ಲೋ ಇದ್ದರೆ ಸ್ಕೋರ್ 1, ಓವರ್ 100 ಇದ್ದರೆ ಸ್ಕೋರ್ 2, ರೆಸ್ಪಿರೇಟರಿ ಎಫರ್ಟ್ ಆಬ್ಸೆಂಟ್ ಇದ್ದರೆ ಸ್ಕೋರ್ 0, ಸ್ಲೋ ಇರ್ರೆಗ್ಯುಲರ್ ಇದ್ದರೆ 1, ಗುಡ್ ಕ್ರೈಯಿಂಗ್ ಇದ್ದರೆ 2, ಮಸಲ್ ಟೋನು ಫ್ಲಾಸಿಡ್ ಇದ್ದರೆ ಸ್ವಲ್ಪ ಅಂದರೆ ಫ್ಲಾಸಿಡ್ ಅಂದರೆ ಸ್ವಲ್ಪ ಸೋಂಬೇರಿತನ ಥರ ಆ ಥರ ಇದ್ದರೆ 0, ಸ್ಕೋರ್ 1 ಇರಬೇಕಂದ್ರೆ ಸಮ್ ಫ್ಲೆಕ್ಷನ್ ಮತ್ತು ಎಕ್ಸ್ಟ್ರೀಮಿಟಿ ಸಮ್ ಫ್ಲೆಕ್ಷನ್ ಇದ್ದರೆ ಸ್ಕೋರ್ 1, ಆ್ಯಕ್ಟಿವ್ ಮೂಮೆಂಟ್ ಇದ್ದರೆ ಸ್ಕೋರ್ 2 ಅಂದರೆ ಕೈ ಕಾಲು. ನೆಕ್ಸ್ಟ್ ರಿಫ್ಲೆಕ್ಷನ್ ರೆಸ್ಪಾನ್ಸ್, ನೋ ರೆಸ್ಪಾನ್ಸ್ ಇದ್ದರೆ 0, ಗ್ರೈಮೆಸ್ ಇದ್ದರೆ 1, ಕ್ರೈ ಇದ್ದರೆ 2. ಮತ್ತು ಕಲರು ಬ್ಲೂ ಆರ್ ಪೇಲ್ ಕಲರ್ ಇದ್ದರೆ ಸ್ಕೋರ್ 0, ಬ್ಲೂ ಪಿಂಕ್ ಇದ್ದು ಎಕ್ಸ್ಟ್ರಿಮಿಟೀಸ್ ಬ್ಲೂ ಇದ್ದರೆ 1, ಕಂಪ್ಲೀಟ್ಲಿ ಪಿಂಕ್ ಇದ್ದರೆ 2. ಈ ಥರ ಟೋಟಲ್ ಸ್ಕೋರು 10ಗೆ ಎಷ್ಟು ಬರುತ್ತೆ ಮಗುಗೆ ಅದು ನೋಡಿರಿ. ಇವಾಗ 0 to 3 ಇದ್ದರೆ ಸಿವಿಯರ್ ಡಿಪ್ರೆಷನು, 4 to 7 ಇದ್ದರೆ ಮೈಲ್ಡ್ ಡಿಪ್ರೆಷನು, 7 to 10 ಇದ್ದರೆ ನೋ ಡಿಪ್ರೆಷನ್ ಅಂತ, ಹೆಲ್ದಿ ಬೇಬಿ ಅಂತ. ನೆಕ್ಸ್ಟು ಕಾರ್ಡ್ ಕೇರ್ ಅಂತಂದರೆ ಇಮಿಡಿಯೇಟ್ ಬರ್ತ್ ಆಗಿದ ತಕ್ಷಣ ಕಾರ್ಡ್ ಶುಡ್ ಬಿ ಕಾರ್ಡ್ ಕಟ್ ಮಾಡಿರ್ತಾರಲ್ಲ, ಸೊ ಅದನ್ನ ಟೈ ಮಾಡಬೇಕು ಪಲ್ಸೇಷನ್ ಸ್ಟಾಪ್ ಮಾಡೋಕ್ಕೆ. ಮತ್ತು ಪ್ರಾಪರಾಗಿ ಕೇರ್ ತೊಗೋಬೇಕು, ಟೆಟನಸ್ ಇನ್ಫೆಕ್ಷನ್ ಮಗುಗೆ ಆಗದೆ ಇರೋ ಥರ. ನೆಕ್ಸ್ಟು ಕೇರ್ ಆಫ್ ದ ಐ. ಬೇಬಿ ಐ ಓಪನ್ ಆಗೋಕ್ಕಿಂತ ಮುಂಚೆ ಲಿಡ್ ಮಾರ್ಜಿನಲ್ಲಿ ನ್ಯೂಬಾರ್ನ್ ಬೇಬಿ ಐನ ಕ್ಲೀನ್ ಮಾಡಬೇಕು ವಿತ್ ಸ್ಟೆರೈಲ್ ವೆಟ್ ಸ್ವ್ಯಾಬ್. ಹೆಂಗೆ ಇನ್ನರ್ ಕ್ಯಾಂಥಸಿಂದ ಅಂದರೆ ನಿಯರ್ ಟು ನೋಸ್, ಇನ್ನರ್ ಕ್ಯಾಂಥಸಿಂದ ಔಟರ್ ಕ್ಯಾಂಥಸ್ಗೆ ಕ್ಲೀನ್ ಮಾಡಬೇಕು. ಕೇರ್ ಆಫ್ ದ ಸ್ಕಿನ್. ಫಸ್ಟು ಯೂಶ್ವಲಿ ಸ್ಟಾರ್ಟಿಂಗ್ ಮಗುಗೆ ಬಾತ್ ಕೊಟ್ಟಿರಲ್ಲ, ಆಮೇಲೆ ಫಸ್ಟ್ ಬಾತ್ ಯಾವ್ದು ಕೊಡ್ತೀವಿ 1 ವೀಕ್ ಆದಮೇಲೆ
ಅದು ಸೋಪ್ ಮತ್ತು ವಾರ್ಮ್ ವಾಟರಿಂದ ಆಗಿರಬೇಕು. ಸಮ್ವನ್ ಪ್ರಿಫರ್ ಆಯಿಲ್ ಬಾತ್. ಮೇಂಟೆನೆನ್ಸ್ ಆಫ್ ಬಾಡಿ ಟೆಂಪರೇಚರ್. ನಾರ್ಮಲ್ ಟೆಂಪರೇಚರ್ between newborns 36.5 degree to 37.5 degree Celsius. So immediately after birth child get dried and clean with cloth. ಇಮಿಡಿಯೇಟ್ಲಿ ಆಫ್ಟರ್ ಬರ್ತ್ ಚೈಲ್ಡ್ ಕ್ವಿಕ್ಕಾಗಿ ಡ್ರೈ ಮಾಡಿ ಕ್ಲಾತಿಂದ ಕ್ಲೀನ್ ಮಾಡಬೇಕು. ಆಮೇಲೆ ಒಂದು ಹೊಸ ಕ್ಲಾತಿಂದ ವ್ರ್ಯಾಪ್ ಮಾಡಬೇಕು. ಆಮೇಲೆ ಮದರ್ದು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಕೊಡಬೇಕು ಮತ್ತು ಬ್ರೆಸ್ಟ್ ಫೀಡಿಂಗ್ ಪ್ರೊವೈಡ್ ಮಾಡಬೇಕು. ನೆಕ್ಸ್ಟು ನಿಯೋನೇಟಲ್ ಎಕ್ಸಾಮಿನೇಷನ್ ಲೈಕ್ ಬೇಬಿ ಹೈಟು, ವೆಯ್ಟು, ಹೆಡ್ ಸರ್ಕಂಫರೆನ್ಸು ಮತ್ತು ಏನಾದರೂ ರಿಸ್ಕ್ ಇದೆಯಾ ಅಂತ ಐಡೆಂಟಿಫೈ ಮಾಡಿದೆ ಮತ್ತು ಲೇಟ್ ನಿಯೋನೇಟಲ್ ಕೇರ್ನ ಪ್ರೊವೈಡ್ ಮಾಡಿದೆ. ಇದು ಪೋಸ್ಟ್ನೇಟಲ್ ಕೇರ್. ಇದು ರಿಗಾರ್ಡಿಂಗ್ ಇಂಟರ್ನೇಟಲ್, ಆ್ಯಂಟಿನೇಟಲ್ ಆ್ಯಂಡ್ ಪೋಸ್ಟ್ನೇಟಲ್ ಕೇರ್.